ಯಾವುದನ್ನು ತಿರಸ್ಕರಿಸಲಿ? ಸ್ವಾಮಿ, ಹೆಣ್ಣಿನ ಧರ್ಮದಲ್ಲಿ ಸತಿಯ ಸ್ಥಾನದಲ್ಲಿ ನಿಂತು ನಾನು ಕೇಳುವುದೇ ಸ್ವಾಮಿ, ನಾನು ಕೇಳುವುದು ಒಂದೇ. ಯಾವುದದು? ಮಗ ಹೋದರು ಮಾಂಗಲ್ಯ ಬೇಕು. ಮಗ ಹೋದರು ಮಾಂಗಲ್ಯ ಬೇಕು. ಇದುವೇ ಅಲ್ಲವೇ ಸ್ವಾಮಿ ಈ ನನ್ನ ಸತಿ ಧರ್ಮ? ಮಗ ಹೋದ್ರು ಮಾಂಗಲ್ಯ ಬೇಕು ಅಲ್ಲ? ಹಾಗಾದ್ರೆ ತೆಗೆದುಕೋ ಇದನ್ನ. ಇದು ಕಾರ್ಕೋಟಕ ವಿಷ. ಈ ವಿಷನ ಹಾಲಿಗೆ ಬೆರೆಸಿ ನಿನ್ನ ಮಗನಿಗೆ ಕುಡಿಸ್ಬೇಕು. ತಗೋ ಇದನ್ನ. ಮಹಾದೇವಿ, ಒಂದು ವೇಳೆ ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಮಗನನ್ನ ಉಳಿಸೋ ಸಲುವಾಗಿ ಮಗ ಕುಡಿಯಬೇಕಾದ ಹಾಲನ್ನ ನೀನೇನಾದ್ರೂ ಕುಡಿದಿದ್ದೆ ಆದ್ರೆ ನಿನಗೆ ನನ್ನ ಆಣೆಯಾಗಿದೆ, ಈ ಹಾಲನ್ನ ನಿನ್ನ ಮಗ ಕುಡಿಬೇಕು. ನಾನು ಮರಳಿ ಮನೆಗೆ ಬರುವಷ್ಟರಲ್ಲಿ ಈ ಮನೆಯಲ್ಲಿ ನಿನ್ನ ಮಗನ ಹೆಣ ಬಿದ್ದಿರಬೇಕು. ಈ ಮನೆಯಲ್ಲಿ ಅವನನ್ನ ಜೀವಂತವಾಗಿ ನಾನು ನೋಡಕ್ಕೆ ಇಷ್ಟಪಡೋದಿಲ್ಲ. ನಾನು ಮರಳಿ ಮನೆಗೆ ಬರುವಷ್ಟರಲ್ಲಿ ಈ ಮನೆಯಲ್ಲಿ ಅವನ ಹೆಣ ನೋಡಬೇಕು. ಮಾತು ಕೊಟ್ಟಿದ್ದೀಯಾ, ಮಗ ಹೋದ್ರು ಮಾಂಗಲ್ಯಬೇಕು ಅಂತ ಹೇಳಿದೀಯಾ. ವಿಚಾರ ಮಾಡು, ನಿನಗೆ ಮಗ ಬೇಕಾ ಈ ನಿನ್ನ ಮಾಂಗಲ್ಯ ಬೇಕು ಅಂತ ಯೋಚನೆ ಮಾಡು. ಮೆಚ್ಚಿದೆ ಬ್ರಹ್ಮ, ನಿನ್ನನ್ನು ಮೆಚ್ಚಿದೆ. ಹೇ ಬ್ರಹ್ಮ, ಎಷ್ಟೊಂದು ವಿಚಿತ್ರವಾಗಿ ಬರೆದಿರುವೆ ಈ ನನ್ನ ಹಣೆ ಬರದ ಲೇಖನೆಯನ್ನು. ಅದಕ್ಕೆ ಮೆಚ್ಚಿದೆ ಬ್ರಹ್ಮ, ನಿನ್ನನ್ನು ಮೆಚ್ಚಿದೆ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಬ್ರಹ್ಮ ಬರಹ ಬಲ್ಲವರು ಯಾರು ಅಂತ. ಅದಕ್ಕೆ ಮೆಚ್ಚಿದೆ ಬ್ರಹ್ಮ, ನಿನ್ನನ್ನು ಮೆಚ್ಚಿದೆ. ಹೇ ಬ್ರಹ್ಮ, ಮಗನೆಂಬ ಹಸಿ ಮಾಸಿನ ಮುದ್ದೆ ಮಾಡಿ ಈ ನನ್ನ ಉಡಿಯಲ್ಲಿ ಕಟ್ಟಿದೆ. ರಣಹತಗಳ ಕಣ್ಣಿಗೆ ಬೀಳದಂತೆ ನನಗೆ ಎಚ್ಚರ ವಹಿಸಿದೆ. ಆ ಹಸಿ ಮಾಸನ್ನು ತಿನ್ನುವ ಹಸಿಯ ಹುಲಿಯನಾಗಿ ನನ್ನನ್ನು ನಿಲ್ಲಿಸಿದೆ. ಆ ಹಸಿ ಮಾಸನ್ನು ತಿಂದ್ರೆ ಬಲು ಕಹಿಯಾಗಿರುತ್ತೆ ಅನ್ನೋದು ನನಗೂ ಗೊತ್ತು ಬ್ರಹ್ಮ, ನನಗೂ ಗೊತ್ತು. ಆದ್ರೆ ಅದನ್ನು ತಿನ್ನದೆ ಹೋದ್ರೆ ನನಗೆ ಕಟ್ಟಪ್ಪನ ಕಟ್ಟಿಟ್ಟ ಬುದ್ಧಿ. ಹೇ ಬ್ರಹ್ಮ, ನಾನು ಈ ಭೂಮಿಗೆ ಬರುವುದು ನಿನಗಿಚ್ಛೆ ಇಲ್ಲದಿದ್ದರೆ ನನಗೆ ಈ ಪುಣ್ಯ ಭರತ ಭೂಮಿಯಲ್ಲಿ ಜಾರಿಸಿದೆ. ಈ ಪುಣ್ಯ ಭರತ ಭೂಮಿಯಲ್ಲಿ ತಪ್ಪಾದ ಕಿರೀಟವನ್ನು ಈ ನನ್ನ ಹಣೆಗೆ ಕಟ್ಟಿದೆ. ಹೇ ಬ್ರಹ್ಮ, 9 ತಿಂಗಳು ಹೊತ್ತು ಎತ್ತು ಸಾಕಿ ಸಲಹಿ ಇಂಥ ಮಗನಿಗೆ
ವಿಷ ಹಾಕಿ ಕೊಲ್ಲುವುದೇ? ಇಲ್ಲ ಇಲ್ಲ. ಅಮ್ಮ, ಹೌದು ಹೌದು, ಈ ನನ್ನ ಹೆತ್ತ ಕರಳು ಕಲ್ಲಾಗಲೇಬೇಕು. ನನ್ನನ್ನು ಕಟ್ಟಿಕೊಂಡನು ಉಳಿಯಲೇಬೇಕು. ಪತಿಯಾಜ್ಞೆಯಂತೆ, ನನ್ನ ಪತಿಯಾಜ್ಞೆಯಂತೆ ಈ ಹಾಲಿಗೆ ವಿಷವನ್ನು ಬೆರೆಸಿದೆ. ಅದು ಈ ನನ್ನ ಸತಿಯಾದವಳ ಧರ್ಮ. ಹೇ ದೇವ, ಹೇ ದೇವ, ನಾನು ನಿನ್ನ ಭಕ್ತಳಾಗಿದ್ದರೆ ನನ್ನ ಮೇಲೆ ನಿನಗೆ ಕರುಣೆ ಎನ್ನುವುದೇನಾದ್ರೂ ಇದ್ರೆ ಈ ನನ್ನ ಕಂದ ಈ ವಿಷದ ಹಾಲನ್ನು ಕುಡಿಯೋದ್ರೊಳಗಾಗಿ ಅಮೃತ ಕಳಿಸೋ ದೇವ. ಅಮ್ಮ, ಈಗ ಬಂದೇನೋ ಕಂದ? ಹೌದಮ್ಮ. ಯಾಕಮ್ಮ ನಿನ್ ಕಣ್ಣಲ್ಲಿ ನೀರು? ಏನಿಲ್ಲಪ್ಪ, ಅದು ಸಂತೋಷಕ್ಕಾಗಿ ಕಂದ. ಸಂತೋಷ? ಅಮ್ಮ, ಸಿಂಧು, ಅದ್ಯಾಕೋ ನಿನ್ನ ಮುಖ ನೋಡ್ತಾ ಇದ್ರೆ ನನ್ನ ಕರಳು ಕತ್ತರಿಸಿ ಹೋದಂತೆ ಆಗ್ತಾ ಇದೆ. ನನ್ನ ಮನಸ್ಸು ತನ್ನಡೆ ಗೋಳ್ತಾ ಇದೆ. ಅಮ್ಮ ಅಮ್ಮ, ನಾನೊಂದು ವಿಷಯ ಹೇಳಬೇಕು. ಅದ್ಯಾವ ವಿಷಯ ಕಂದ? ನಾನು ತಿಳಿದುಕೊಳ್ಳಬೇಕಂದ. ಹೋಗ್ಲಿ ಬಿಡು ಕಂದ, ಮೊದಲೇ ಹಾಲು. ಬೇಡಿ ಅಮ್ಮ, ಆಮೇಲೆ ಕುಡ್ತೀನಿ. ಹೇಳು ಕಂದ, ಅದ್ಯಾವ ವಿಷಯ? ನಾನು ತಿಳಿದುಕೊಳ್ಳಬೇಕಲ್ಲ, ಹೇಳು ಕಂದ. ಅಮ್ಮ, ನಾನು ಕಾಲೇಜಿನಲ್ಲಿ ಒಂದು ಹುಡುಗಿಯನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೆ. ನಾನು ಎಷ್ಟೇ ಪ್ರೀತಿಯಿಂದ ಕೇಳಿದ್ರು ನನ್ನ ಪ್ರೀತಿಯನ್ನು ತಿರಸ್ಕರಿಸಿದ್ರು. ಅದಕ್ಕೋಸ್ಕರ ಬಲಾತ್ಕಾರ ಮಾಡಿಬಿಟ್ಟೆ. ಅವಳು ಸಂಕಟ ತಾಳದೆ ಆತ್ಮಹತ್ಯೆ ಮಾಡಿಕೊಂಡ್ರು. ಬೇರೆ ಯಾರು ಅಲ್ಲಮ್ಮ, ನಮ್ಮ ಮನೆಯಲ್ಲಿ ದುಡಿತಾ ಇರುವ ಜೀತದಾಳ ರುದ್ರನ ಮಗಳು ಅಂಬಿಕಾ. ಅಮ್ಮ, ಈ ವಿಷಯ ನನಗೂ ಹಾಗೂ ತಂದೆಗೆ, ನನಗೂ ಹಾಗೂ ನಿನಗೂ ಮಾತ್ರ ಗೊತ್ತಿರಬೇಕು. ತಂದೆಯವರಿಗೆ ಗೊತ್ತಿರಬಾರ್ದು. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಅದು ಈ ಪ್ರಪಂಚಕ್ಕೆ ಗೊತ್ತಿಲ್ಲ ಎಂದು ತಿಳಿದುಕೊಂಡಿರುತ್ತದೆ. ಅಮ್ಮ, ಈ ವಿಷಯ ನಿನಗೆ ಮೊದಲೇ ಗೊತ್ತಿತ್ತೇನಮ್ಮ? ಇಲ್ಲ ಕದ, ಈಗ ತಾನೇ ನೀನೇ ಹೇಳಿದೆಯಲ್ಲಪ್ಪ. ಹೋಗ್ಲಿ ಬಿಡು ಕಂದ, ಮೊದಲು ಈ ಹಾಲು ಕುಡಿಯಪ್ಪ. ಆಯ್ತಮ್ಮ. ಅಮ್ಮ, ನಿನ್ನ ಮಗನನ್ನು ಕ್ಷಮಿಸಿದ್ದೇನೆಂದು ನೀ ಮಾತು ಕೊಡ್ಬೇಕಮ್ಮ. ನಿನ್ ಕಾಲಿಗೆ ಬೀಳ್ತೀನಿ. ಏನೆಂದು ಆಶೀರ್ವದಿಸಲಿ ಕಂದ, ಏನೆಂದು ಆಶೀರ್ವದಿಸಲಿ. ದೂರ ದೂರದಾಗ ಆ ದೇವರ ಬಂದು ಕಾಪಾಡುವೇನೆ. ನಾನು ನಿನ್ನ ಪಾಲಿನ ದೇವರಾಗಿ ನಿಂತಿದ್ದೇನೆ. ಉಳಿದುಕೊಳ್ಳೋ ಭಾಗ್ಯ ಪಡೆದುಕೊಂಡು ಬಂದಿಲ್ಲವಪ್ಪ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ಇಂಥ ಪರೀಕ್ಷೆಗೆ ಎಳೆದಿದೆಯಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನಿನ್ನದು ಪುಣ್ಯದು. ನಿನ್ನನ್ನು ಹೆಚ್ಚಿದ್ದು ನನ್ನದು ಪುಣ್ಯದು. ಕಂದ, ಮೊದಲು ಹಾಲು. ಆಯ್ತಮ್ಮ. ರೆಡ್